ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶಿವ ಸಾಯುಜ್ಯ ಫಲದಾತೃತ್ವಂ ಎಂಬ ವರ್ಣನೆ ಇರುವಂತಹ 23ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ತ್ವಯಾ ಹೃತ್ವಾ ವಾಮಂ ವಪುರಪರಿತೃಪ್ತೇನ ಮನಸಾ ಶರೀರಾರ್ಧಂ ಶಂಭೋರಪರಮಪಿ ಶಂಕೆ ಹೃತಮಭೂತ್ ಯದೇತತ್ವದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲಶಶಿ ಚೂಡಾಲಮಕುಟಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ಶಂಭೋರ್ವಾಮಂ ವಪುರರ್ಧಂ ತ್ವಯಾ ಹೃತ್ವಾ ಅಪರಿತೃಪ್ತೇನ ಮನಸಾ ಅಪರಮಪಿ ಶರೀರಾರ್ಧಂ ಹೃತಮಭೂದಿತಿ ಶಂಕೆ ಯತ್ ಏತದ್ವದ್ರೂಪಂ ಸಕಲಂ ಅರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲ ಶಶಿ ಚೂಡಾಲಂ ಕುಟಂ. ಅಂದರೆ, ಹೇ ಭಗವತಿಯೇ, ಶಂಭೋರ್ವಾಮಂ ವಪುರರ್ಧಂ ತ್ವಯಾ ಹೃತ್ವಾ, ಅಂದರೆ ಶಿವನ ಎಡದ ಶರೀರವನ್ನ, ಶಿವವಾಮಾಂಕ ಸಂಸ್ಥಿತ ಅಂತ ಲಲಿತಾ ಸಹಸ್ರದಲ್ಲೂ ಕೂಡ ಬರುತ್ತೆ. ಶಿವನ ಎಡದ ಶರೀರವನ್ನ ಅಪಹರಿಸಿದಂತಹ ನೀನು, ಅಂದ್ರೆ ಶಿವನ ಎಡದ ಶರೀರವನ್ನು ಪೂರ್ತಿ ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥವಳು ನೀನು, ಅಪರಿತೃಪ್ತೇನ ಮನಸ, ಅದರಿಂದ ತೃಪ್ತಿಯಾಗಿಲ್ಲ ನಿನಗಿನ್ನುವೆ. ಶಿವನ ಎಡಭಾಗವನ್ನು ಶಿವ ವಾಮಾಂಕ ಸಂಸ್ಥಿತ ಎಡಭಾಗವನ್ನು ಆಕ್ರಮಿಸಿಯೂ ತೃಪ್ತಿಯಾಗಿಲ್ಲ. ಅಪರಮಪಿ ಶರೀರಾರ್ಧಂ ಹೃತಮಭೂದಿತಿ ಶಂಕೆ, ಆ ತೃಪ್ತಿ ಆಗದರೇನೆ ದಕ್ಷಿಣಾರ್ಧ ಅಂತಂದ್ರೆ ಇಲ್ಲಿ ಬಲಗಡೆ ಭಾಗ, ಬಲಗಡೆ ಭಾಗವನ್ನು ನಿನ್ನಿಂದನೇ ಅಪಹರಿಸಲ್ಪಟ್ಟಿದೆ. ನೀನು ಅದನ್ನು ಅಪಹರಿಸಿಬಿಟ್ಟಿದೆಯಾ. ಎಡಗಡೆ ಭಾಗವನ್ನು ನೀನು ಆಕ್ಯುಪೈ ಮಾಡ್ಕೊಂಡಿದ್ದು ಸಾಲದು ಅಂತ ಹೇಳಿ ಈಗ ಬಲಗಡೆ ಭಾಗವನ್ನು ನೀನೇ ಅಪಹರಿಸ್ಕೊಂಡಿದ್ಯಾ. ಯತ್ ಏತತ್ ತ್ವದ್ರೂಪಂ ಸಕಲಂ ಅರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲ ಶಶಿ ಚೂಡಾಲಂ ಕುಟಂ. ಯಾವುದೋ ಕಾರಣದಿಂದ ಹೃದಯ ಕಮಲದಲ್ಲಿ ಕಾಣಿಸ್ತಕ್ಕಂತಹ, ಅಂದ್ರೆ ನನ್ನ ಭಕ್ತನ ಹೃದಯ ಕಮಲದಲ್ಲಿ ಕಾಣಿಸ್ತಾ ಇರತಕ್ಕಂತಹ ನಿನ್ನ ರೂಪು ಎಡಬಲದಲ್ಲಿ ನೀನೀಗಾಗಲೇ ಇದೆಯಾ. ಶಿವ ವಾಮಾಂಕದಲ್ಲಿ ಎಡಭಾಗದಲ್ಲಿ ನೀನೀಗಾಗಲೇ ಇರೋದ್ರ ಜೊತೆಗೇನೆ ಎಡಭಾಗದ ಸಹಿತ ಸರ್ವ ಶರೀರವು ನಿನ್ನ ರಕ್ತವರ್ಣದಿಂದ, ಶಿವನ ಸರ್ವ ಶರೀರವೂ ರಕ್ತವರ್ಣವಾಗಿ, 3 ಕಣ್ಣುಗಳು ಸಹ ಸ್ತನಭಾರಗಳಿಂದ 3 ಕಣ್ಣುಗಳು ಸಹ ಇದ್ದು, ಮತ್ತೆ ಸ್ತನಭಾರಗಳಿಂದ ಒಂದಿಷ್ಟು ಬಾಗಿ ಚಂದ್ರಕಲೆ ಸಹಿತವಾದಂಥ ಕಿರೀಟವನ್ನೂ ಧರಿಸ್ಕೊಂಡಿತ್ತು. ಈ ರೀತಿ ಹೇಳೋದ್ರ ಮೂಲಕ ಶಿವ ಅಂದ್ರೆ ಅರ್ಧನಾರೀಶ್ವರ ತತ್ವ ಶುರುವಾಗಿರೋದೇ ಇಲ್ಲಿಂದ. ಅರ್ಧನಾರೀಶ್ವರ ತತ್ವದಲ್ಲಿ ಶಿವನ ಅರ್ಧ ಭಾಗ ಶಕ್ತಿ ಇದ್ದಾಳೆ, ಇನ್ನರ್ಧ ಭಾಗ ಶಿವ ಇದ್ದಾನೆ ಅಂತ. ಆ ಭಯದನೂ ಬೇಡ, ಶಿವನ ಪೂರ್ತಿ ಶರೀರವೂ ಶಕ್ತಿ ಇದೆ. ಹಾಗಿದ್ರೆ ಶಿವ ಎಲ್ಲಿ? ಶಕ್ತಿಯ ಪೂರ್ತಿ ಶರೀರವೂ ಶಿವನೇ. ಅವರಿಬ್ಬರ ನಡುವೆ ಶಿವ ಶಕ್ತಿ ಅಂತೇಳಿ ಈ ಭಾಗ ಶಕ್ತಿ ಈ ಭಾಗ ಶಿವ ಅನ್ನೋ ಭೇದವೂ ಇಲ್ಲ. ಆ ಪೂರ್ಣ ಶರೀರವೂ ಶಕ್ತಿಯೇ, ಪೂರ್ಣ ಶರೀರವೂ ಶಿವನೇ. ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಕಲ್ಪನೆಯನ್ನ ಇಲ್ಲಿ ಶಂಕರಾಚಾರ್ಯರು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಜೀವನದಲ್ಲೂ ಕೂಡ ನಾವು ನೋಡಿಕೊಂಡ್ರೆ, ಸಾಮಾನ್ಯ ಇದು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ, ಒಂದು ಕುಟುಂಬದಲ್ಲಿ ಇದು ನನ್ನ ಭಾಗ ಇದು ನಿನ್ನ ಭಾಗ ಅಂತ ಹೇಳಿ ನಾವು ಭಾಗ ಮಾಡ್ಕೊಂಡಿರ್ತೀವಿ. ಅದು ನಮ್ಮ ಅನುಕೂಲಕ್ಕೋಸ್ಕರ ಆ ರೀತಿ ನಾವು ಭಾಗ ಮಾಡ್ಕೊಂಡಿರ್ತೀವಿ. ಆದರೆ ಹೋಗ್ತಾ ನಿಧಾನವಾಗಿ ಯಾವುದೋ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಗಂಡ ಮಾಡಬೇಕಾಗಿರೋ ಕೆಲಸ ಆದ್ರೂ ಅದು ಅವ್ರದ್ದು ತಾನೆ, ನಾನು ಯಾಕೆ ಮಾಡಬೇಕು ಅಂತ ಹೆಂಡತಿ ಕೂರ್ದೆ, ಅಥವಾ ಇದು ಹೆಂಡತಿ ಅವಳು ಮಾಡಬೇಕಾಗಿರೋ ಕೆಲಸ ಇದನ್ನ ನಾನು ಯಾಕೆ ಮಾಡ್ಲಿ ಅಂತ ಗಂಡ ಸುಮ್ಮನೆ ಇರದೆ, ಇಬ್ಬರು ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ತಾ ಇದ್ರೆ, ಸಂದರ್ಭ ಬಂದಾಗ ಹೆಂಡತಿ ಆದವಳೆ ಎಲ್ಲಾ ಕೆಲಸನೂ ಗಂಡ ಮಾಡ್ಬೇಕಾಗಿರೋ ಕೆಲಸನೂ ಅವಳು ಮಾಡ್ತಾ ಇದ್ರೆ, ಯಾವಾಗ ಗಂಡ ಆದವನು ಕೂಡ ಸಂದರ್ಭ ಬಂದಾಗ ಹೆಂಡತಿ ಮಾಡ್ಬೇಕು ಅಂತ ಹೇಳಿ ಕೂರ್ದೇನೆ ಅವಳು ಮಾಡ್ಬೇಕಾಗಿರೋ ಕೆಲಸನ ಇವನು ಮಾಡ್ತಾ ಇದ್ರೆ, ಅವಾಗ ಏನಾಗುತ್ತೆ? ಅವರಿಬ್ಬರ ನಡುವೆ ಯಾವುದೇ ಭೇದ ಇರೋದಿಲ್ಲ. ಅವರಿಬ್ಬರ ನಡುವೆ ಆವಾಗ ಒಂದು ಸೌಮನಸ್ಯ, ಒಂದು ಸಾಮರಸ್ಯ ಇರುತ್ತೆ. ಈ ಒಂದು ಭಾವವನ್ನ ಇಲ್ಲಿ ವಿಶೇಷವಾಗಿ ಶಂಕರಾಚಾರ್ಯರು ಈ ಶ್ಲೋಕದ ಮೂಲಕ ಶಿವಶಕ್ತಿಯಕ್ಕೆ ಭಾವವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡ, ಆ ಮೂಲಕ ಒಂದು ಕುಟುಂಬದಲ್ಲಿ ನಾವು ಹೇಗೆ ಇರಬೇಕು ಅನ್ನೋ ಒಂದು ಸಂದೇಶ. ಇದು ನಿನ್ನ ಕೆಲಸ ಅಂತ ದೂರ ಇರೋದಲ್ಲ, ಸಂದರ್ಭ ಬಂದ್ರೆ ಯಾರದ್ದು ಕೆಲಸನೇ ಆಗ್ಲಿ ಮಾಡೋದ್ರ ಮೂಲಕ ಒಬ್ರಿಗೊಬ್ಬರು ಪರಸ್ಪರ ಪೂರಕವಾಗಿರಬೇಕು ಅನ್ನೋ ಒಂದು ಸಂದೇಶ ಸಾರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ, ನಮ್ಮ ಒಳಗಡೆ
ನಮ್ಮ ಒಳಗಡೆ ನಾವು ಪ್ರತಿಯೊಬ್ಬರೂ ಕೂಡ ಅರ್ಧನಾರೀಶ್ವರರೇ. ಮದುವೆ ಆಗಿರಬೇಕು, ನಿಮಗೊಬ್ಬ ಹೆಂಡತಿ ಇರಬೇಕು ಅಥವಾ ಹೆಂಡತಿಗೊಬ್ಬ ಗಂಡ ಇರಬೇಕು ಅಂತ ಏನಿಲ್ಲ. ವೈಯಕ್ತಿಕವಾಗಿ ಕೂಡ ಪ್ರತಿಯೊಬ್ಬರು ಅರ್ಧನಾರೀಶ್ವರರೇ. ನಿಮ್ಮ ಒಂದು ಭಾಗ ಸ್ತ್ರೀಯಾಗಿ ಒಂದು ಭಾಗ ಪುರುಷವಾಗಿ ಅದಿರುತ್ತೆ. ಈಗ ಬಹಳ ಸಮಯ ಹಿಂದೆನೂ ಒಂದ್ಸರಿ ಹೇಳಿದ್ದೆ, ಮಿದುಳಿನ ಬಲಭಾಗ ಅದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು, ಅದು ಎಡಭಾಗವನ್ನು ನಿಯಂತ್ರಿಸ್ತಾ ಇರುತ್ತೆ. ಮೆದುಳಿನ ಎಡಭಾಗ ಅನಾಲಿಟಿಕಲ್ಲು, ಅದು ಬಲಭಾಗವನ್ನು ನಿಯಂತ್ರಿಸ್ತಾ ಇರುತ್ತೆ. ಆದ್ರಿಂದ ವ್ಯಕ್ತಿಯ ಬಲಭಾಗ ಪುರುಷ, ಎಡಭಾಗ ಸ್ತ್ರೀ ಅನ್ನೋ ಒಂದು ಇದನ್ನ ಹೇಳ್ತಾರೆ. ಅದು ಕೇವಲ ಬಲಭಾಗ ಎಡಭಾಗ ಅಂತಲ್ಲ, ಸಮಯ ಸಂದರ್ಭಗಳು ಬಂದಾಗ ಒಬ್ಬ ಪುರುಷ ಪರಿಪೂರ್ಣ ಸ್ತ್ರೀಯಂತೆಯೇ ವರ್ತಿಸ್ಬೇಕಾಗತ್ತೆ. ಸ್ತ್ರೀ ಅಂತ ಅಂದ ಮಾತ್ರಕ್ಕೆ ಅವನು ಸ್ತ್ರೀ ವೇಷ ಧರಿಸ್ಬೇಕು ಅಂತ ಅಲ್ಲ. ಆತನಲ್ಲಿ ಒಂದು ನವಿರಾದ ಭಾವನೆಗಳು, ಅಥವಾ ಏನೋ ಬೇಸರ ಆದಾಗ ಅಳುವಾಗ್ಲಿ, ಅಥವಾ ಸಂತೋಷ ಬಂದಾಗ ಸಂತೋಷವನ್ನು ವ್ಯಕ್ತಪಡಿಸೋದು, ಬಾಂಧವ್ಯಗಳನ್ನ ಬಂಧುತ್ವನ ಕಾಪಾಡ್ಕೊಂಡು ಹೋಗೋದು, ಹೇಗೆ ಒಬ್ಬ ಸ್ತ್ರೀ ಇರ್ತಾಳೋ ಆ ರೀತಿಯಾದಂಥ ಒಂದು ಸನ್ನಿವೇಶ ಬಂದಾಗ ಪುರುಷ ಕೂಡ ತಾನು ಸ್ತ್ರೀಯಂತೆ ವರ್ತಿಸ್ಬೇಕಾಗತ್ತೆ. ಅದೇ ರೀತಿ ಒಬ್ಬ ಸ್ತ್ರೀ ಕೂಡ ಬಾಕಿಯಂತೆ ಆಕೆ ಸ್ತ್ರೀಯಾಗಿ ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇಂಡಿಪೆಂಡೆಂಟ್ ಆಗಿ ಒಬ್ಬಳೆ ಹೊರಗಡೆ ಹೋಗ್ತಾ ಇದ್ದಿಲ್ಲ, ಅಥವಾ ಊರಿಂದ ಊರಿಗೆ ಪ್ರಯಾಣ ಮಾಡ್ತಾ ಇದ್ದಿಲ್ಲ, ಅಥವಾ ಯಾರನ್ನೋ ಕಚೇರಿನಲ್ಲೋ ಎಲ್ಲೋ ಹೋಗಿ ಭೇಟಿ ಆಗ್ಬೇಕಾಗಿರುತ್ತೆ. ಅವಾಗ ಒಬ್ಬ ಗಂಡ ಅದವನು ಹೇಗಿರ್ತಾನೋ ಹಾಗೆ ಆ ಸಂದರ್ಭದಲ್ಲಿ ಅವಳು ಪರಿಪೂರ್ಣ ಪುರುಷನಂತೆಯೇ ವರ್ತಿಸ್ಬೇಕಾಗತ್ತೆ. ವರ್ತಿಸ್ಲಿಲ್ಲ ಅಂತಂದ್ರೆ ಆಕೆ ಹೊರಗಿನ ಜಗತ್ತಿನಲ್ಲಿ ಬದುಕೋದು ಕಷ್ಟ ಆಗತ್ತೆ. ನಾನು ಇಷ್ಟನ್ನು ಮಾತ್ರ ಮಾಡ್ತೀನಿ, ಇದಕ್ಕಿಂತ ಆಚೆಗೆ ನಾನು ಮಾಡೋದಿಲ್ಲ ಅಂತ ಯಾವುದೇ ಒಂದು ಗೆರೆ ಕೊರ್ಕೊಂಡು ಇರೋದಕ್ಕೆ ಬರೋದಿಲ್ಲ. ಹಾಗಂದ ಮಾತ್ರಕ್ಕೆ ಸ್ತ್ರೀ ಪುರುಷನ ವೇಷ ಧರಿಸ್ಬೇಕು, ಪುರುಷ ಸ್ತ್ರೀ ವೇಷ ಧರಿಸ್ಬೇಕು ಅಂತೆಲ್ಲ ಅಲ್ಲ. ಅದು ಬರೀ ತೋರಿಕೆ ಆಗುತ್ತೆ, ತೋರಿಕೆಗೋಸ್ಕರ ಅಲ್ಲ. ಆ ಸಂದರ್ಭದಲ್ಲಿ ತಮ್ಮ ಒಳಗಿನಿಂದ ಸ್ತ್ರೀಯಲ್ಲಿ ಒಂದು ಸ್ಥೈರ್ಯ ಇದಿರ್ತಕ್ಕಂಥದ್ದು, ಪುರುಷನಲ್ಲಿ ಒಂದು ನವಿರಾದ ಭಾವನೆ, ಒಂದು ರೀತಿಯಲ್ಲಿ ಹೊಂದ್ಕೊಂಡು ಹೋಗ್ತಕ್ಕಂಥ ಸ್ವಭಾವ, ಇವುಗಳೆಲ್ಲ ಒಬ್ರಿಗೊಬ್ರು ಪರಸ್ಪರ. ವಾಸ್ತವವಾಗಿ ಮದುವೆ ಅಂತ ಆಗೋದ್ರ ಉದ್ದೇಶನೇ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಮದುವೆ ಅಂತಂದ್ರೆ ಅದೊಂದು ಅಡ್ಜಸ್ಟ್ಮೆಂಟು, ಮನೆಯಲ್ಲಿ ನೋಡ್ಕೊಳಕ್ ಒಬ್ರು ಬೇಕು ಅನ್ನೋ ಹಾಗೆ. ನಾವಿಬ್ರು ಒಟ್ಟಿಗೆ ಸೇರ್ಕೊಂಡ್ರೆ ಇಬ್ಬರದು ಒಟ್ಟಿಗೆ ಮನೆ ಬಾಡಿಗೆ ಕಡಿಮೆ ಆಗುತ್ತೆ. ಇವರು ಇಂಡಿವಿಜುವಲ್ ಆಗಿ ಮನೆಯೋ ರೂಮ ಮಾಡ್ಕೊಂಡಿರೋ ಅವಶ್ಯಕತೆ ಎಲ್ಲ, ಒಂದು ಮನೆ ಮಾಡ್ಕೊಂಡು ನಾವಿಬ್ರು ಹಂಚ್ಕೋಬಹುದು. ನಮ್ಗೆ ಈ ರೀತಿ ವ್ಯಾವಹಾರಿಕವಾಗಿ ಮದುವೆ ಅನ್ನೋದು ಒಂದು ವ್ಯವಹಾರ ತರ ಮಾಡ್ಬಿಟ್ಟಿದೀವಿ. ವಾಸ್ತವದಲ್ಲಿ ಮದುವೆ ಅಂತಕ್ಕಂತಹದ್ದು ಪ್ರತಿಯೊಂದು ಮದುವೆನಲ್ಲೂ ಕೂಡ ಒಬ್ಬ ಪುರುಷ ಒಂದು ಹೆಣ್ಣಿನ ಜೊತೆಗೆ ಬಾಳ್ತಾ ಇರ್ಬೇಕಾರೆ. ಗಮನಿಸಿ, ಇಲ್ಲಿ ಹೆಣ್ಣು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಆಕೆ ತಾಯಿನೂ ಆಗಿರ್ಬೋದು, ತಂಗಿ ಅಕ್ಕಂದ್ರು ಆಗಿರ್ಬೋದು. ಆದ್ರೆ ಅವ್ರ ಜೊತೆ ಹೆಂಡತಿಯ ಜೊತೆಗಿದ್ದಷ್ಟು ಹೊಂದಾಣಿಕೆ, ಕಾಂಪ್ರಮೈಸಸ್ ಇರುತ್ತಲ್ಲ, ಅಷ್ಟು ಅವಶ್ಯಕತೆ ಇರೋದಿಲ್ಲ. ಯಾಕೆಂತಂದ್ರೆ ತಾಯಿ ತನ್ನ ಮಗು ಅನ್ನೋ ಇದರಲ್ಲಿ ಆ ಎಲ್ಲಾ ರೀತಿಯಾದಂತಹ ಸ್ವತಂತ್ರ ಕೊಟ್ಟಿರ್ತಾಳೆ. ಅಕ್ಕ ತಂಗಿರು ಅವರು ಅವ್ರದ್ದೇ ಆದ ಅಧಿಕಾರನೂ ಮಾಡ್ತಿರ್ತಾರೆ, ಅವ್ರದ್ದೇ ಆದ ರೀತಿಯಲ್ಲಿ ಅತಿಯಾಗಿ ಪೋಷಣೆನೂ ಮಾಡ್ತಾ ಇರ್ತಾರೆ. ಆದ್ರೆ ಹೆಂಡತಿ ಜೊತೆಗೆ ಹಾಗಾಗೋದಿಲ್ಲ. ಅಥವಾ ಹೆಂಡತಿ ಹುಡುಗಿಗೂ ಅಷ್ಟೇ, ಅಪ್ಪ ಅಮ್ಮ ತುಂಬಾ ಕೇರಲ್ಲಿ ಬೆಳೆಸಿರ್ತಾರೆ, ಅಣ್ಣಂದ್ರು ತಮ್ಮಂದ್ರು ಯಾರಿದ್ರು ಅವರೆಲ್ಲರೂ ಕೇರ್ ಮಾಡ್ತಾ ಇರ್ತಾರೆ. ಆದ್ರೆ ಒಬ್ಬ ಹುಡುಗನ್ನ ಗಂಡ ಅಂತ ಹೇಳಿ ಆಕೆ ಮದುವೆ ಮಾಡ್ಕೊಂಡಾಗ, ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಶುರುವಾದಾಗ ಇಬ್ರುವೆ ಒಬ್ರಿಗೊಬ್ರು ಬಹಳಷ್ಟು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸಂಪೂರ್ಣ ವಿಭಿನ್ನವಾಗಿ ಅವ್ರು ಬದುಕಬೇಕಾಗತ್ತೆ. ಹಾಗೆ ಬದುಕ್ತಾ ಇರಬೇಕಾದ್ರೆ ಗಂಡ ಅದನ್ನು ಹೇಗೆ ಬದುಕ್ತಾ ಇದ್ದಾನೆ ಅಂತ ನೋಡ್ಬಿಟ್ಟು ಹೆಣ್ಣಾದವಳು ತನ್ನೊಳಗೆ ಒಬ್ಬ ಪುರುಷ ಇದ್ದಾನೆ, ತನ್ನೊಳಗಿರ್ತಕ್ಕಂಥ ಆ ಪುರುಷ ಗುಣಕ್ಕೆ ಆಕೆ ಗಮನ ಕೊಡ್ತಾ ಹೋಗ್ತಾಳೆ. ಅದೇ ರೀತಿ ಪುರುಷನು ಅಷ್ಟೇ ಆ ಹೆಣ್ಣಿನ ಜೊತೆ, ತನ್ನ ಹೆಂಡತಿಯ ಜೊತೆ ವ್ಯವಹರಿಸ್ತಾ ತನ್ನ ಒಳಗೆ ಇರ್ತಕ್ಕಂಥ ಒಂದು ಸ್ತ್ರೈಣ ಗುಣಕ್ಕೆ ಆತ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾನೆ. ಈ ಮೂಲಕ ಮದುವೆ ಅಂತಕ್ಕಂತಹದ್ದು ಒಬ್ಬ ಪುರುಷನಿಗೆ ತನ್ನ ಒಳಗೆ ಇರ್ತಕ್ಕಂಥ ಸ್ತ್ರೀ ಚೇತನವನ್ನ ಜಾಗೃತಗೊಳಿಸೋದಕ್ಕೆ, ಹಾಗೂ ಹೆಂಡತಿಯಾದವಳಿಗೆ ತನ್ನ ಒಳಗಡೆ ಇರ್ತಕ್ಕಂಥ ಪುರುಷ ಚೇತನವನ್ನ ಜಾಗೃತಗೊಳಿಸೋದಕ್ಕೆ ಪರಸ್ಪರ ಸಹಾಯ ಆಗೋ ಹಾಗಿರಬೇಕು. ನೀವು ಅದನ್ನ ಗಮನಿಸ್ಬೇಕು ಅಂತಂದ್ರೆ ಸ್ವಲ್ಪ ಈ ವಯಸ್ಸಾಗಿರುತ್ತಲ್ಲ, ಮದುವೆಯಾಗಿ ಒಂದು 20-25-30 ವರ್ಷ, ಈಗ ನಮ್ಮ ತರ ಒಂದು 25-30 ವರ್ಷ ಮದುವೆಯಾಗಿ ಆಗಿರುತ್ತೆ. ಅವರನ್ನ ಗಮನಿಸಿ, ಬಹಳಷ್ಟು ಸಮಯ ಅಂತವ್ರ ಮನೆಗಳಲ್ಲಿ ಮನೆ ಗಂಡ ಯಾರಿರ್ತಾನೆ ಅವನಿಗೆ ಸಂಪೂರ್ಣ ಸ್ತ್ರೈಣ ಗುಣಗಳೇ ಜಾಸ್ತಿ ಆಗಿರುತ್ತೆ ಅವನಲ್ಲಿ. ಅದೇ ರೀತಿ ಹೆಣ್ಣು ಮಕ್ಕಳು ವಯಸ್ಸಾಗಿ 50-55 ವರ್ಷ ಆಗ್ತಾ ಬರೋಷ್ಟೊತ್ತಿಗೆ ಅವರಲ್ಲಿ ಪುರುಷ ಗುಣ ಸಾಕಷ್ಟು ಜಾಸ್ತಿ ಆಗಿರುತ್ತೆ. ಅವರು ಧೈರ್ಯವಾಗಿ ಹೊರಗಡೆ ಎಲ್ಲ ಹೋಗೋದು, ಹೊರಗಡೆ ಕೆಲಸಗಳು ಮಾಡೋದು, ಈ ರೀತಿಯಾಗಿ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರಿಬ್ಬರು ಒಬ್ರಿಗೊಬ್ರು ಪರಸ್ಪರ ಕಲೆತಾಗ ಇಬ್ಬರೂ ಪರಸ್ಪರ ಅಂದ್ರೆ ತಮ್ಮೊಳಗೆ ತಾವು ಪರಿಪೂರ್ಣ ವ್ಯಕ್ತಿತ್ವವನ್ನ, ಇಲ್ಲಿ ತಾಯಿ ಎಡಭಾಗವನ್ನ ಈಗಾಗಲೇ ಆಕ್ರಮಿಸ್ಕೊಂಡಿದ್ದವಳು ಸಾಲದು ಅಂತ ಹೇಳಿ ಬಲಭಾಗವನ್ನು ಆಕ್ರಮಿಸ್ಕೊಂಡಿದ್ಯಾ, ಅದು ಇಡೀ ಸ್ವರೂಪದಲ್ಲೇ ರಕ್ತವರ್ಣವಾಗಿರ್ತಕ್ಕಂಥ ಸ್ವರೂಪ, ಕಿರೀಟದಿಂದ ಹಿಡಿದು ಅಡಿಯಿಂದ ಮುಡಿ ತನಕ ಕಾಣ್ತಾ ಇದೆ. ಶಿವ ಇಲ್ಲವೇ ಇಲ್ಲ, ಪೂರ್ತಿ ಶಕ್ತಿ ಸ್ವರೂಪ ಆಗ್ಬಿಟ್ಟಿದ್ಯಾ. ಹಾಗಿದ್ರೆ ಶಿವ ಎಲ್ಲಿ? ಶಿವ ಆ ಶಕ್ತಿ ಒಳಗೆ ಇದ್ದಾನೆ, ಶಕ್ತಿಯಲ್ಲಿ ಆ ಶಿವನ ಒಳಗೆ ಇದ್ದಾಳೆ. ಹೀಗೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿತ್ವವನ್ನ, ತನ್ನ ಪರಿಪೂರ್ಣ ವ್ಯಕ್ತಿತ್ವವನ್ನ ಕಂಡುಕೊಳ್ಳೋದಕ್ಕೆ ಮದುವೆ ಅಂತಕ್ಕಂತಹದ್ದು ಸಹಾಯವಾಗತ್ತೆ.
ಅರ್ಧನಾರೀಶ್ವರ ಕಲ್ಪನೆಯಿಂದ ಶುರುವಾದರೂ ಕೂಡ ಆಮೇಲೆ ಅವರು ಪೂರ್ತಿ ಸಮಯ ಸನ್ನಿವೇಶ ಸಂದರ್ಭಕ್ಕೆ ತಕ್ಕಂತೆ ಸ್ತ್ರೀಯಾಗಿಯೂ ವರ್ತಿಸಬೇಕಾಗತ್ತೆ, ಪುರುಷನಾಗಿಯೂ ವರ್ತಿಸಬೇಕಾಗತ್ತೆ. ಆ ಒಂದು ಸಂದೇಶನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಈ ಶ್ಲೋಕವನ್ನ ಯಾರು ಸಾಧನೆ ಮಾಡ್ತಾರೆ, ತಂತ್ರಶಾಸ್ತ್ರದ ಪ್ರಕಾರ ಎಲ್ಲ ಆಪತ್ತುಗಳ ನಿವಾರಣೆ ಮತ್ತು ಋಣ ಪರಿಹಾರ, ಸಾಲಾಗೆಲ್ಲ ಇಂಥದ್ದೇನಾರು ಇದ್ರೆ, ಈಗ ಈ ಸಾಲ ಇಂಥದ್ದೆಲ್ಲ ಆಗೋದಕ್ಕೆ ಕಾರಣ ಏನು? ಎಲ್ಲೋ ಒಂದು ಕಡೆ ನಾವು ಹಣಕಾಸನ್ನ ಮ್ಯಾನೇಜ್ ಮಾಡೋದ್ರಲ್ಲಿ, ಮನೆ ಮ್ಯಾನೇಜ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಸಣ್ಣ ಎಡವಿರ್ತೀವಿ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಬಂದಿದ್ದ ಹಣನ ಖರ್ಚು ಮಾಡ್ತಾ ಇರ್ತೀವಿ, ಅದಕ್ಕಿಂತ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಅವಾಗ ಸಾಲ ಸೊಲ ಮಾಡ್ಕೊಳ್ಬೇಕಂತ ಸ್ಥಿತಿ ಬಂದ್ಬಿಡುತ್ತೆ. ಅದೇ ರೀತಿ ಆಪತ್ತುಗಳು, ಸಮಸ್ಯೆಗೆ ಯಾಕೆ ಸಿಗಾಕೋತೀವಿ? ಸಮಸ್ಯೆ ಸಿಕ್ಕಾಕೊಳ್ಳೋದ್ರಲ್ಲಾಗ್ಲಿ ಇದ್ರಲ್ಲಾಗ್ಲಿ ನೋಡಿ, ಪ್ರತಿಯೊಂದ್ರಲ್ಲೂ ಏನಾಗಿರುತ್ತೆ, ಆ ಸಮಸ್ಯೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣವೇ ಪುರುಷ ಗುಣನೇ ಮುಖ್ಯವಾಗಿ ಮೆರಿತಾ ಇರುತ್ತೆ. ಅಹಂಕಾರದಿಂದ ಮೆರಿತಾ ಇರ್ತೀವಿ. ಜನಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂತಹದ್ದು ಸ್ತ್ರೈಣ ಗುಣ, ಕಾಂಪ್ರಮೈಸ್ ಆಗ್ತಕ್ಕಂಥ ಸ್ತ್ರೈಣ ಗುಣ. ಸಮಯ ಸಂದರ್ಭ ಬಂದಾಗ ಕಾಂಪ್ರಮೈಸು ಆಗ್ಬೇಕಾಗತ್ತೆ. ಅದೇ ರೀತಿ ಸಮಯ ಸಂದರ್ಭ ಬಂದಾಗ ಧೈರ್ಯದಿಂದ ಎದ್ದು ನಿಲ್ಲಬೇಕಾಗತ್ತೆ, ಧೈರ್ಯದಿಂದ ಎದುರಿಸಲೇಬೇಕಾಗತ್ತೆ. ಆದ್ರೆ ಯಾವಾಗ ಪುರುಷ ಗುಣಕ್ಕೆ ಒತ್ತು ಕೊಡಬೇಕು, ಯಾವಾಗ ಸ್ತ್ರೈಣ ಗುಣಕ್ಕೆ ಒತ್ತು ಕೊಡಬೇಕು, ಎರಡನ್ನೂ ಸಮಾನವಾಗಿ ಬಳಸ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಮಿಂದ ಮರೆಯಾಗಿರೋದ್ರಿಂದ ಸಾಕಷ್ಟು ಆಪತ್ತುಗಳಲ್ಲಿ, ಸಮಸ್ಯೆಗಳಲ್ಲಿ, ಸಾಲಗಳಲ್ಲಿ ಸಿಕ್ಕಾಕೋತೀವಿ. ಅವೆರಡನ್ನೂ ಏನೋ ಸೆಂಟಿಮೆಂಟಲ್ ಆಗ್ಬಿಟ್ಟು ನಾನು ಇದಕ್ಕೋಸ್ಕರ ಅಷ್ಟು ಖರ್ಚು ಮಾಡ್ಬೇಕು, ಇಷ್ಟು ಖರ್ಚು ಮಾಡ್ಬೇಕು, ಯಾರಿಗೋ ನಾನು ಅದು ಕೊಡಬೇಕು ಇದು ಕೊಡಬೇಕು ಅಂತ ಹೇಳಿ ಉದಾರ ಹೃದಯರಾಗ್ಬಿಟ್ಟು ಖರ್ಚು ಮಾಡ್ತಾ ಶುರು ಮಾಡಿಬಿಟ್ರೆ ಸಾಲ ಸೋಲ ಆಗೋದು ಸಹಜವಾಗ್ಬಿಡುತ್ತೆ. ಅದರಿಂದ ಎಚ್ಚರಿಕೆಯಿಂದ ಯಾವಾಗ ನಾವು ಯಾವ ಗುಣವನ್ನು ಬಳಸಬೇಕು, ಯಾವಾಗ ಪುರುಷ ಗುಣ, ಯಾವಾಗ ಸ್ತ್ರೈಣ ಗುಣ ಬಳಸಬೇಕು ಅನ್ನೋ ಒಂದು ಎಚ್ಚರಿಕೆ ಈ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡ್ತಾ ಇದ್ರೆ, ಇದರ ಅರ್ಥಾನುಸಂಧಾನ ಮಾಡಿಕೊಂಡು ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಿರಂತರವಾಗಿ ಜಪ ಮಾಡ್ತಾ ಇದ್ರೆ ನಿಧಾನವಾಗಿ ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಸ್ತ್ರೀ ಪುರುಷ ಅನ್ನೋ ಭೇದಗಳಿಲ್ದೇನೆ, ಎರಡು ಭಾಗವಾಗಲ್ದೇನೆ, ಅಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಇಲ್ದೇನೆ ಪರಿಪೂರ್ಣ ಸ್ತ್ರೀ, ಪರಿಪೂರ್ಣ ಪುರುಷ, ಅಂದ್ರೆ ಸ್ತ್ರೀ ಪುರುಷ ಐಕ್ಯ, ಶಿವಶೈತ್ಯಕ್ಕೆ ಭಾವ ನಮ್ಮ ಒಳಗೆ ಉಂಟಾಗೋದಕ್ಕೆ ಈ ಶ್ಲೋಕ ತುಂಬಾ ಸಹಾಯವಾಗುತ್ತೆ. ನಾವು ಆ ಭಾವ ಅರ್ಥನ ಎರಡನ್ನೂ ಮನದಟ್ಟು ಮಾಡಿಕೊಂಡು ಅದನ್ನು ನಿರಂತರವಾಗಿ ಜಪ ಮಾಡಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.